ಮಾನ್ಸೂನ್ ಆರಂಭವಾಗಿದ್ದು, ಮಳೆಯ ಅಬ್ಬರ ಕೂಡ ಶುರುವಾಗಿದ್ದು, ಇಷ್ಟು ದಿನ ಸೈಲೆಂಟ್ ಆಗಿದ್ದ ಡೆಂಘಿ ಸದ್ದಿಲ್ಲದೆ ಹೆಚ್ಚಳವಾಗಿದೆ. ಸಿಲಿಕಾನ್ ಸಿಟಿ, ಬೆಂಗಳೂರು ಸೇರಿದಂತೆ ರಾಜ್ಯಾದ್ಯಂತ ಡೆಂಘಿ ಪ್ರಕರಣ ಹೆಚ್ಚಾಗಿದ್ದು, ಡೆಂಘಿ ತಡೆಯಲು ಆರೋಗ್ಯ ಇಲಾಖೆ ದಂಡಾಸ್ತ್ರ ಪ್ರಯೋಗ ಮಾಡಲು ಮುಂದಾಗಿದೆ. ಬೆಂಗಳೂರು ಸೇರಿದಂತೆ ರಾಜ್ಯದಲ್ಲಿ ಡೆಂಘಿ ಹೆಚ್ಚಳ. ಡೆಂಘಿ ತಡೆಗೆ ಆರೋಗ್ಯ ಇಲಾಖೆ ದಂಡಾಸ್ತ್ರ ಜಾರಿ. ಕಳೆದ ವರ್ಷ ಡೆಂಘಿ ಜ್ವರದ ಆರ್ಭಟ ಬಹಳ ಜೋರಾಗಿತ್ತು. ರಾಜ್ಯದಲ್ಲಿ 10,000ಕ್ಕೂ ಹೆಚ್ಚು ಡೆಂಘಿ ಪ್ರಕರಣಗಳು ದಾಖಲಾಗಿದ್ವು. ಹೀಗಾಗಿ ಡೆಂಘಿ ಜ್ವರ ತಡೆಗೆ ಸರ್ಕಾರ ಸರ್ಕಸ್ ಮಾಡಿತ್ತು. ಇದೀಗ ಮಳೆಗಾಲದ ಆರಂಭದಲ್ಲೇ ಮತ್ತೆ ಡೆಂಘಿ ತನ್ನ ಆರ್ಭಟ ಶುರು ಮಾಡಿದೆ. ಈಗಾಗಲೇ ರಾಜ್ಯದಲ್ಲಿ 2,800ಕ್ಕೂ ಹೆಚ್ಚು ಡೆಂಘಿ ಪ್ರಕರಣಗಳು ದಾಖಲಾಗಿವೆ. ಕಳೆದ ಬಾರಿಯಂತೆ ಈ ಬಾರಿಯೂ ಸಿಲಿಕಾನ್ ಸಿಟಿ ಬೆಂಗಳೂರಲ್ಲೇ ಹೆಚ್ಚು ಪ್ರಕರಣಗಳು ಕಂಡು ಬರ್ತಾ ಇದ್ದು, ಬಿಬಿಎಂಪಿ ವ್ಯಾಪ್ತಿಯಲ್ಲಿ 1,582 ಪ್ರಕರಣ ದಾಖಲಾದರೆ ಉಳಿದ ಜಿಲ್ಲೆಗಳಲ್ಲಿ 1,354 ಪ್ರಕರಣ ದಾಖಲಾಗಿದೆ. ಈ ಹಿನ್ನೆಲೆ ಆರೋಗ್ಯ ಇಲಾಖೆ ಆರಂಭದಲ್ಲೇ ಡೆಂಘಿ ತಡೆಗೆ ಕೆಲ ಮುನ್ನೆಚ್ಚರಿಕಾ ಕ್ರಮವನ್ನು ತೆಗೆದುಕೊಳ್ಳಲು ಮುಂದಾಗಿದೆ. ಕಳೆದ ಬಾರಿ ಆದೇಶ ಮಾಡಿದ್ದ ಆರೋಗ್ಯ ಇಲಾಖೆ ಇದೀಗ ದಂಡಾಸ್ತ್ರ ಪ್ರಯೋಗಿಸಲು ಮುಂದಾಗಿದೆ. ಮನೆಗಳು, ಕಚೇರಿ, ಆಸ್ಪತ್ರೆ, ಶಾಲಾ ಕಾಲೇಜು, ರೆಸ್ಟೋರೆಂಟ್, ಮಾಲ್, ಖಾಲಿ ನಿವೇಶನಗಳಲ್ಲಿ ಸ್ವಚ್ಛತೆ ಕಾಪಾಡದಿದ್ರೆ ಅಂಥವರ ವಿರುದ್ಧ ದಂಡ ವಿಧಿಸಲು ನಿರ್ಧಾರ ಮಾಡಲಾಗಿದೆ. ಹೀಗಾಗಿ ಇಲಾಖೆಯ ಜೊತೆಗೆ ಜನರೂ ಕೂಡ ಸ್ವಚ್ಛತೆ ಕಾಪಾಡಿ ಡೆಂಘಿ ಹರಡುವ ಲಾರ್ವಾ ಉತ್ಪತ್ತಿಯಾಗದಂತೆ ನೋಡಿಕೊಳ್ಳುವ ಜವಾಬ್ದಾರಿ ನಿರ್ವಹಿಸಬೇಕಿದೆ. ಪೆನಲ್ಟಿ 3 ಥರದ್ದು ಹಾಕಿದ್ದೆವು. ಈ ಥರ ಅವರು ಯಾರು ಮಾಡಿದರೆ ಅವರಿಗೆ ಪೆನಲ್ಟಿ ಇದೆ, ಮತ್ತು ಅದನ್ನು ಕರೆಕ್ಟ್ ಮಾಡೋಕ್ಕೆ ಕೂಡ ನಮ್ಮ ಎಷ್ಟು ಖರ್ಚು ಆಗ್ತದೆ ಸರ್ಕಾರದಿಂದ ಅದನ್ನು ಕೂಡ ಅವರಿಂದ ರಿಕವರಿ ಮಾಡುವಂಥ ಪ್ರಾವಧಾನ ಪೆನಲ್ಟಿದಲ್ಲಿ ಮಾಡಿದ್ವಿ. ಎಲ್ಲ ಕಡೆ ಅದನ್ನು ಪೆನಲ್ಟಿ ಚಾಲೂ ಮಾಡಿದ್ದಾರೆ ಕಲೆಕ್ಟ್ ಮಾಡೋಕ್ಕೆ. ಖಂಡಿತ ಇದೆ, ಅದನ್ನು ಪೆನಲ್ಟಿದು ಪ್ರೊವಿಷನ್ ಇದೆ. ಮಧ್ಯದಲ್ಲಿ ಇಷ್ಟೇ ಇತ್ತು, ಪೆನಲ್ಟಿ ಅಮೌಂಟ್ ಏನು ಕಲೆಕ್ಟ್ ಆಗ್ತದೆ ಅದನ್ನು ಯಾವ ರೀತಿ ಬಳಸಬೇಕು. ನಗರ ಪ್ರದೇಶದ ಮನೆಗಳಿಗೆ 800 ರೂಪಾಯಿ ದಂಡ ಫಿಕ್ಸ್ ಮಾಡಿದ್ದು, ಗ್ರಾಮೀಣ ಪ್ರದೇಶದಲ್ಲಿ 400 ರೂಪಾಯಿ ಫಿಕ್ಸ್ ಮಾಡಲಾಗಿದೆ. ಇನ್ನು ವಾಣಿಜ್ಯ ಪ್ರದೇಶಗಳಾದ ಶಾಲಾ, ಕಾಲೇಜು, ಮಾರ್ಕೆಟ್, ಅಂಗಡಿ, ಪಾರ್ಕ್, ರೆಸ್ಟೋರೆಂಟ್, ಹೋಟೆಲ್, ಥಿಯೇಟರ್ಗಳಿಗೆ ನಗರ ಪ್ರದೇಶದಲ್ಲಿ 2,000 ರೂಪಾಯಿ, ಗ್ರಾಮೀಣ ಪ್ರದೇಶದಲ್ಲಿ 1,000 ರೂಪಾಯಿ ದಂಡ ಬೀಳಲಿದೆ. ಇನ್ನು ಖಾಲಿ ನಿವೇಶನ, ನಿರ್ಮಾಣ ಕಾರ್ಯದ ಸ್ಥಳ ಅಥವಾ ಜಮೀನುಗಳಿಗೆ ನಗರ ಪ್ರದೇಶದಲ್ಲಿ 4,000 ರೂಪಾಯಿ ಹಾಗೂ ಗ್ರಾಮೀಣ ಪ್ರದೇಶದಲ್ಲಿ 2,000 ರೂಪಾಯಿ ದಂಡ ನಿಗದಿ ಮಾಡಲಾಗಿದೆ. ಒಟ್ನಲ್ಲಿ ಕಳೆದ ವರ್ಷ ಮುಂಜಾಗ್ರತಾ ಕ್ರಮ ಕೈಗೊಳ್ಳದ ಆರೋಗ್ಯ ಇಲಾಖೆ ಡೆಂಘಿ ಹೆಚ್ಚಳಕ್ಕೆ ಎಡೆ ಮಾಡಿಕೊಟ್ಟಿತ್ತು. ಈ ಬಾರಿ ಕೂಡ ಡೆಂಘಿ ಪ್ರಕರಣ 1,000 ಗಡಿ ದಾಟ್ತಾ ಇದ್ದಂತೆ ಆರೋಗ್ಯ ಇಲಾಖೆ ಎಚ್ಚೆತ್ತುಕೊಂಡಿದೆ. ತಾನು ಸ್ವಚ್ಛತೆ ಕೈಗೊಳ್ಳುವ ಜೊತೆಗೆ ಸಾರ್ವಜನಿಕರೂ ಕೂಡ ಸ್ವಚ್ಛತೆ ಕಾಪಾಡಬೇಕು ಅನ್ನೋದು ಸರ್ಕಾರದ ಉದ್ದೇಶ. ಇದೇ ಕಾರಣಕ್ಕೆ ದಂಡಾಸ್ತ್ರ ಪ್ರಯೋಗಿಸಲು ಮುಂದಾಗಿದೆ. ಹಂಸ ಶ್ಯಾಮಲ, ನ್ಯೂಸ್ 18, ಬೆಂಗಳೂರು. ಇತ್ತೀಚಿನ ದಿನಗಳಲ್ಲಿ ಅಂಗಾಂಗ ಕಸಿ ಹಾಗೂ ಅಂಗಾಂಗ ದಾನಗಳನ್ನು ಮಾಡುವವರ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಈ ಬೆನ್ನಲ್ಲೇ ಬೆಂಗಳೂರಿನ ವೈಟ್ಫೀಲ್ಡ್ನಲ್ಲಿರುವ ಕಾವೇರಿ ಆಸ್ಪತ್ರೆಯಲ್ಲಿ 760ಕ್ಕೂ ಹೆಚ್ಚು ಅಂಗಾಂಗ ಕಸಿಯ ಶಸ್ತ್ರಚಿಕಿತ್ಸೆಯನ್ನು ಮಾಡಲಾಗಿದೆ. 2024ರಿಂದಲೂ ಕಾವೇರಿ ಆಸ್ಪತ್ರೆಯಲ್ಲಿ ಮೂತ್ರಪಿಂಡ, ಯಕೃತ್, ಹೃದಯ ಹಾಗೂ ಶ್ವಾಸಕೋಶಗಳ ಕಸಿಯನ್ನು ಯಶಸ್ವಿಯಾಗಿ ಮಾಡಲಾಗಿದೆ. 93.79% ರೋಗಿಗಳು ವೇಗವಾಗಿ ಗುಣಮುಖರಾಗಿದ್ದಾರೆ. ಈ ಬಗ್ಗೆ ಇವತ್ತು ನಗರದ ಪ್ರೆಸ್ ಕ್ಲಬ್ನಲ್ಲಿ ಸುದ್ದಿಗೋಷ್ಠಿ ನಡೆಸಿದ ವೈದ್ಯರು ಅಂಗಾಂಗ ಕಸಿಯ ಮಹತ್ವದ ಬಗ್ಗೆ ಜನರು ಜಾಗೃತರಾಗಬೇಕು, ಅಂಗಾಂಗ ದಾನಕ್ಕೆ ಮುಂದೆ ಬರಬೇಕು ಅಂತ ಸಂದೇಶ ನೀಡಿದ್ದಾರೆ. ಬ್ಯಾಂಗ್ಳೂರು ವತಿಯಿಂದ ಈ ಒಂದು ಅಂಗಾಂಗ ಕಸಿ ಅಂದರೆ ಆರ್ಗನ್ ಡೊನೇಷನ್ ಅವೇರ್ನೆಸ್ ಕ್ಯಾಂಪೇನ್ ಮಾಡೋದಕ್ಕೆ ನಾವು ಇವತ್ತು ಮೀಡಿಯಾ ಮುಂದೆ ಬಂದಿದ್ದೀವಿ. ಸೊ ಕಾವೇರಿ ಹಾಸ್ಪಿಟಲ್ ಸುಮಾರು 25 ವರ್ಷ ಒಂದು ಇತಿಹಾಸ ಹೊಂದಿದೆ ಮತ್ತು 12 ಹಾಸ್ಪಿಟಲ್ಸ್ ಕಾವೇರಿ ಗ್ರೂಪ್ ಅಲ್ಲಿ ಇದೆ. ಈಗ ಸದ್ಯಕ್ಕೆ 12 ಹಾಸ್ಪಿಟಲ್ಸಲ್ಲಿ ಎಲ್ಲ ಹಾಸ್ಪಿಟಲ್ಸಲ್ಲಿ ನಾವು ಆರ್ಗನ್ ಡೊನೇಷನ್ ಮಾಡ್ತಾ ಇದ್ದೀವಿ. ಸ್ಪೆಷಲಿ ಬ್ಯಾಂಗ್ಳೂರ್ನ 2 ಹಾಸ್ಪಿಟಲ್ಸಲ್ಲಿ ಈಗ ಆರ್ಗನ್ ಡೊನೇಷನ್ ಅಂದರೆ ಕಿಡ್ನಿ ಟ್ರಾನ್ಸ್ಪ್ಲಾಂಟ್, ಲಿವರ್ ಟ್ರಾನ್ಸ್ಪ್ಲಾಂಟ್ ಮತ್ತು ಹಾರ್ಟ್ ಟ್ರಾನ್ಸ್ಪ್ಲಾಂಟ್ ಪ್ರೋಗ್ರಾಮ್ ಕೂಡ ಈಗ ಶುರು ಮಾಡ್ತಿದ್ವಿ. ಈಗ ಏನು ಒಂದು ಕಮ್ಯುನಿಕಬಲ್ ಡಿಸೀಸಸ್ಸು, ಡಯಾಬಿಟಿಸು, ಹೈಪರ್ ಟೆನ್ಷನ್ನು, ಹಾರ್ಟ್ ಫೇಲ್ಯೂರು ಈ ಥರದ್ದು ತುಂಬ ಜಾಸ್ತಿ ಆಗಿದೆ. ಒಂದು 20-30% ಆಫ್ ಜನ ಆರ್ಗನ್ ಫೇಲ್ಯೂರ್ಗೆ ಹಾಕ್ತಾ ಇದ್ದಾರೆ. ಈ ಆರ್ಗನ್ ಫೇಲ್ಯೂರ್ಗೆ ಒಂದು ಗೋಲ್ಡ್ ಸ್ಟ್ಯಾಂಡರ್ಡ್ ಟ್ರೀಟ್ಮೆಂಟ್ ಅಂದರೆ ಅವ್ರಿಗೆ ಆರ್ಗನ್ ಟ್ರಾನ್ಸ್ಪ್ಲಾಂಟ್ ಮಾಡಬೇಕು, ಅಂದರೆ ಅಂಗಾಂಗ ಕಸಿ ಮಾಡೋದು. ಕಿಡ್ನಿ ಫೇಲ್ಯೂರ್ ಅವ್ರಿಗೆ ಕಿಡ್ನಿ ಕೊಡಬೇಕು, ಲಿವರ್ ಫೇಲ್ಯೂರ್ ಅವ್ರಿಗೆ